ಆಮೇಲೆ ಧೀರಾಜ್ ಮುನ್ರಾಜು ಸರ್ ಮನೆ ಮಾಡಿ ಮೇಲೆ ಆ ಸಮಿತಿಯವ್ರು ಕರೆದು ನಮ್ಮನ್ನೆಲ್ಲ ಮಾಲೀಕರನ್ನೆಲ್ಲ ಕರೆದು ಸ್ಟಾಲ್ ಹಾಕೋರ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ಒಳಗೆ ನಾನೇ ಕೇಳಿದೆ, ಸರ್ ಒಂದು ರೇಟು ಅಂತ ಫಿಕ್ಸ್ ಮಾಡಿ, ಟೂ ಲಾಲಿಗೆ ಎಷ್ಟು, 3 ಲಾಲಿಗೆ ಎಷ್ಟು, ಈ ಥರ ಎಲ್ಲ ಫಿಕ್ಸ್ ಮಾಡಿ ಸರ್, ಇಲ್ಲಾಂದ್ರೆ ಮತ್ತೆ ಇದೇ ಥರ ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಾನು ಕೇಳಿದೆ. ಕೇಳಿದ್ದಕ್ಕೆ ಇಲ್ಲಪ್ಪ ಅದು ಹಂಗಾಗಲ್ಲ, ಅವ್ರವ್ರು ರೇಟು ಅವ್ರವ್ರದ್ದು, ಬೇಡ ಅವ್ರವ್ರ ಇಷ್ಟ ಅವ್ರು ಮಾರ್ಕೊಂಡ್ಲಿ ಅಂತ ಹೇಳಿದ್ರು. ಸರಿ, ದೊಡ್ಡಬಳ್ಳಾಪುರನೇ ಸೀರೆನೇ ತಾನೇ ಅದು, ಯಾರು ಲಾಸಿಗೆ ಮಾರಲ್ಲ, ಎಲ್ಲ ಏನೋ 100-200 ಲಾಭ ಇಟ್ಕೊಂಡೆ ಮಾರೋದು ಅಂತ ಅಂದ್ಬಿಟ್ಟು ನಮಗೂ ಗೊತ್ತು. ಅದಕ್ಕೋಸ್ಕರನೇ ನಾವು ಅಲ್ಲಿ ಸ್ಟಾಲ್ ಆಗ್ತಾ ಇರೋದು ಅಂದ್ಬಿಟ್ಟು ಸರಿ ನಾನು ಸುಮ್ಮನೆ ಆದೆ. ಅಲ್ಲಿ ಕೇಳಿದೆ, ಮೀಟಿಂಗ್ನಾಗೆ ಕೇಳಿದೆ, MG ಶ್ರೀನಿವಾಸ್ ಸರ್ಗೂ KMH ಹನುಮಂತರಾಯಪ್ಪ ಸರ್ಗೂ ಎಲ್ಲರಿಗೂ ಕೇಳಿದೆ ನಾನು, ಸರ್ ಇದೊಂದು ರೇಟ್ ಫಿಕ್ಸ್ ಮಾಡಿ ಅಂದರೆ, ಇಲ್ಲಪ್ಪ ಹಂಗೆ ಆಗಲ್ಲ, ಮಾಡೋಕ್ಕಾಗಲ್ಲ, ಅವ್ರವ್ರ ಇಷ್ಟ ಅವ್ರವ್ರು ಮಾರ್ಕೊಂಡ್ಲಿ ಅಂದರು. ಅಂದರೆ ಇದು ಬಂಡವಾಳದಿಂದ ಒಳಕ್ಕೆ ಮಾರೋದಕ್ಕೆ ಆಗಲ್ಲ ಸರ್. ಲಾಸ್ಗೆ ಏನಕ್ಕೆ ಮಾಡಬೇಕು? 1000 ಸೀರೆ ಕೊಟ್ಟಿದ್ದು ತುಂಬ ನಮಗೆಲ್ಲ ಎಫೆಕ್ಟೇ ಸರ್ ಅದು. ಅದರಿಂದ ತುಂಬ ಜನಕ್ಕೆ ತೊಂದರೆ ಆಗ್ತಾ ಇದೆ. ಮೊದಲನೇದಾಗಿ ನಾವು ವಿರುದ್ಧವಾಗಿ ಸೂರತ್ ಸೀರೆ ವಿರುದ್ಧವಾಗಿ ನಾವು 6 ತಿಂಗಳಿಂದ ನಾವು ಹೋರಾಟಗಳು ಮಾಡಿಕೊಂಡು, ನಮ್ಮ ಸಮಿತಿಯವರು, ಟೆಕ್ಸ್ಟೈಲ್ ವೀವರ್ಸ್ ಸಮಿತಿಯವರು, ನೇಕಾರ ಹೋರಾಟ ಸಮಿತಿಯವರು, ಕರ್ನಾಟಕ ರಾಜ್ಯ ನೇಕಾರ ಹಿತರಕ್ಷಣಾ ಸಮಿತಿಯವರು, ಅದ್ರ ವಿರುದ್ಧವಾಗೇ ನಾವು ಮಾಡ್ಕೊಂಡ್ ಬಂದಿರೋದು. ಆದ್ರೆ ಇವತ್ತು ಅದೇ ಸಂತೆ ಒಳಗೆ ಅವ್ರು ಮಾಡಿದಾಗೆ ನಮ್ಗೆ ತುಂಬಾ ನೋವಾಯಿತು. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ.